ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಎರಡನೇ ಮದುವೆ ವಿಚಾರವನ್ನ ಸುಷ್ಮಾ ರಾವ್ ಮುಚ್ಚಿಟ್ಟಿದ್ದಕ್ಕೆ ಪತಿಯ ಫೋಟೋಗಳನ್ನ ಯಾಕೆ ಪೋಸ್ಟ್ ಮಾಡಲ್ಲ? ಗುಪ್ತಗಾಮಿನಿ, ಭಾಗ್ಯಲಕ್ಷ್ಮಿಯಂತಹ ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ನಾಯಕಿಯಾಗಿ ಮಿಂಚಿದ್ದವರು ಸುಷ್ಮಾ ಕೆ ರಾವ್. ಹಲವು ಶೋಗಳ ನಿರೂಪಣೆಯನ್ನ ಸುಷ್ಮಾ ರಾವ್ ಮಾಡಿದ್ದಾರೆ. ಈ ಹಿಂದೆ ನಿರ್ದೇಶಕ ಪ್ರೀತಮ್ ಗುಬ್ಬಿ ಅವರನ್ನ ಸುಷ್ಮಾ ರಾವ್ ಮದುವೆಯಾಗಿದ್ರು. ಕಾರಣಾಂತರಗಳಿಂದ ವಿಚ್ಛೇದನವನ್ನ ಕೂಡ ಪಡ್ಕೊಂಡ್ರು. ಡಿವೋರ್ಸ್ ಆದ್ಮೇಲೆ ಸುಷ್ಮಾ ರಾವ್ ಒಂಟಿಯಾಗಿದ್ದಾರೆ ಅಂತಲೇ ಭಾವಿಸಲಾಗಿತ್ತು. ಆದರೆ ಅದು ನಿಜವಲ್ಲ. ಸುಷ್ಮಾ ರಾವ್ ಎರಡನೇ ಮದುವೆಯಾಗಿದ್ದಾರೆ. ಅವರಿಗೆ ಓರ್ವ ಮುದ್ದಾದ ಮಗ ಸಹ ಇದ್ದಾನೆ. ನಟಿ ಸುಷ್ಮಾ ರಾವ್ ಅವರ ಪತಿಯ ಹೆಸರು ಮಧುಕರ್ ಆದಿಮೂರ್ತಿ. ಸೆಂಟ್ ಪಾಲ್ ಇಂಗ್ಲಿಷ್ ಶಾಲೆಯಲ್ಲಿ ಶಿಕ್ಷಣ ಪಡೆದಿರುವ ಮಧುಕರ್ ಆದಿಮೂರ್ತಿ PESITನಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಒಂದಷ್ಟು ಕಾಲ ಟೊರೊಂಟೊದಲ್ಲಿ ಮಧುಕರ್ ಆದಿಪೂರ್ತಿ ಕೆಲಸವನ್ನ ಮಾಡಿದ್ರು. ಸುಷ್ಮಾ ರಾವ್ ಅವರ ಮಗನ ಹೆಸರು ಆರ್ಯ ಮಧುಕರ್. ಕಳೆದ 25 ವರ್ಷಗಳಿಂದ ಸುಷ್ಮಾ ರಾವ್ ಬಣ್ಣದ ಬದುಕಿನಲ್ಲಿ ಸಕ್ರಿಯರಾಗಿದ್ದಾರೆ. 25 ವರ್ಷಗಳಿಂದ ಕಲಾ ಜಗತ್ತಿನಲ್ಲಿ ಸಕ್ರಿಯವಾಗಿರುವ ಸುಷ್ಮಾ ರಾವ್ ಅವರಿಗೆ ಕಲರ್ಸ್ ಕನ್ನಡ ವಾಹಿನಿ ಅನುಬಂಧ ಅವಾರ್ಡ್ಸ್ 2026 ಕಾರ್ಯಕ್ರಮದಲ್ಲಿ ಗೌರವವನ್ನು ಸಮರ್ಪಿಸಿದೆ. ಇದೇ ಸಮಯದಲ್ಲಿ ನಾನು ಇಂಡಸ್ಟ್ರಿಗೆ ಬೇಕು ಅಂತ ಬಂದಿಲ್ಲ, ದಾರಿ ತಪ್ಪಿ ಬಂದಿದ್ದು, ಬೈ ಮಿಸ್ ಆಗಿ ಬಂದೆ. ಇಲ್ಲಿವರೆಗೂ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ನಾನು ಅಭಾರಿ. ನನ್ನ ಮಗಳು ಒಳ್ಳೆಯ ಆರ್ಟಿಸ್ಟ್ ಆಗಬೇಕು, ಒಳ್ಳೆಯ ಡಾನ್ಸರ್ ಆಗಬೇಕು ಅಂತ ಅಪ್ಪನಿಗೆ ತುಂಬಾ ಆಸೆ ಇತ್ತು ಅಂತ ಹೇಳಿ ಸುಷ್ಮಾ ರಾವ್ ಭಾವುಕರಾಗಿದ್ದಾರೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.